ಸ್ವರೂಪರೇ, ಆನಂದ ಸ್ವರೂಪರೇ, ಎಲ್ಲರಿಗೆ ಶರಣ ಶರಣ. ಮನುಷ್ಯ ಏನು ಮಾಡ್ತಾನಂತಂದ್ರೆ ಸುಖಕ್ಕಾಗಿ ಹಂಬಲಿಸ್ತಾನೆ. ಸುಖ ಎಲ್ಲೈತಿ ಅಂತ ಹುಡುಕ್ತಾನೆ ಮನುಷ್ಯನಾದವನು. ಅದ ಹೇಳಿದ್ರಲ್ಲ, ರಾಕ್ಷಸಿ ವೃತ್ತಿ, ಪೈಶಾಚಿಕ ವೃತ್ತಿ ಅವ್ರು ಏನು ಮಾಡ್ತಾರಂತಂದ್ರೆ ಅವರು ಇನ್ನೊಬ್ಬರನ್ನ ಅಪಹರಿಸಿ ತಾವು ಸುಖ ಪಡಿಬೇಕಂತ ಹೊಂಚು ಹಾಕ್ತಿರ್ತಾರೆ. ಅಂಥ ಒಂದು ಸ್ಥಿತಿಯನ್ನು ಯಾರು ಮಾಡ್ತಿದ್ರು ಅಂತಂತಂದ್ರೆ ರತ್ನಾಕರ ಅನ್ನುವಂಥ ಮಾಡ್ತಿದ್ದ ಈ ಪ್ರಪಂಚದೊಳಗೆ. ರತ್ನಾಕರ ಏನು ಮಾಡ್ತಿದ್ನಂದ್ರೆ ಹಾದಿ ಬಡಿತಿದ್ದ. ಹಾದಿ ಬಡಿದು ತನ್ನ ಪ್ರಪಂಚವನ್ನು ಸಾಗಿಸ್ತಿದ್ದವ. ತನ್ನ ಪ್ರಪಂಚದ ಸಲುವಾಗಿ ಎಷ್ಟು ಕೊಲೆಗಳು ಮಾಡಿದ್ನು ಅಂತಂದ್ರೆ 7 ಕೊಪ್ಪರಿಗೆ ಇಷ್ಟಿಷ್ಟ ಹಳ್ಳ ಒಗೆದದ್ದು 7 ಕೊಪ್ಪರಿಗೆ ಆಗಿದ್ವು ಅಂತ. ಅಂದ್ರೆ ಎಷ್ಟು ಮಂದಿ ಕೊಲೆ ಮಾಡಿರ್ಬೋದವ ನೋಡ್ರಿ. ತನ್ನ ಪ್ರಪಂಚಕ್ಕಾಗಿ ತನ್ನ ಮನೆತನದ ಸಲುವಾಗಿ ಇನ್ನೊಬ್ಬರನ್ನ ದಾರಿ ಬಡ್ದು ತನ್ನ ಮನೆ ಸಾಗಿಸಿದ್ನವ. ಅಂಥ ರತ್ನಾಕರ ಒಂದು ದಿನ ಏನಾಕತಿ ಅಂತಂದ್ರೆ ಗುರುಗಳು ಭೇಟಿಯಾಕಾರ ಅವ್ರಿಗೆ. ಎಂಥ ಗುರುಗಳು ಅಂದ್ರೆ ನಾರದ ಗುರುಗಳು ಭೇಟಿಯಾಕಾರ. ಆ ದಾರಿ ಹಿಡಿದು ಹೋಗುವತ್ನ್ಯಾಗ ಸಿಕ್ತಿ ಬ್ಯಾಟಿ ಅಂತ ನಾವು ರತ್ನಾಕರ ಅಂದವ್ರನ್ನ ಗಬಕ್ನ ನಾರದ ಗುರುಗಳನ್ನ ಹಿಡಿದು ಬಿಡ್ತಾನ. ಅವನಂತಕ್ಕೆ ಏನೈತಿ, ನಾದ ಬ್ರಹ್ಮ ಒಂದೈತೆ ಅವನ ಕಡೆ, ಇನ್ನೊಂದು ಏನೈತೆ ಅವನ ಕಡೆ, ತಗೋ ತಂಬುರಿ ಅಂತಾನೆ. ಇದರಿಂದ ನಾ ಏನು ಮಾಡಲಿ ಅಂತನವ. ನಿನ್ನಂತಕ್ಕೆ ಮುತ್ತು ರತ್ನಗಳಿದ್ರು ಕೊಡು, ನನ್ನ ಪ್ರಪಂಚಕ್ಕೆ ಬೇಕಾಗೈತಿ. ಎಲ್ಲಿದಾವ ಮುತ್ತು ರತ್ನಗಳು ಅವನಂತಕ್ಕೆ ಇರೋದು ತಂಬೂರಿ ಒಂದ. ಏನು ಕೊಡಂತ ನಿಂತ್ಕೊಂಡು ನನ್ನ ಕಡೆ ಏನೂ ಇಲ್ಲ ಅಂತ. ಅವಾಗ ನೀನು ಏನು ಕೊಡಲಿಲ್ಲ ಅಂದ್ರೆ ನಾನು ನಿನ್ನ ಬಿಡುದೇ ಇಲ್ಲ ಅಂತ. ನಿನ್ನ ಪ್ರಾಣ ತೆಗೆದ ತೀರ್ತೀನಂತ. ನಿನ್ನ ಇಲ್ಲಪ್ಪ ಹಂಗೆ ಮಾಡಬೇಡ, ಮಹಾ ಪಾಪ ಹತ್ತತಿ ನಿನಗೆ ಅಂತಾರೆ. ಪಾಪ ಹತ್ತಲಿಲ್ಲ, ಇಷ್ಟು ದಿವಸ ನಾ ಕೊಲೆ ಮಾಡೀನಿ. ನೀವೊಬ್ಬ ಹೆಚ್ಚಿನವದಿ ಏನು? ನೀನು ಕೊಲೆ ಮಾಡಿ ಆದ್ರೂ ಬಿಡುದಿಲ್ಲ ನಾನು. ನನ್ನ ಪ್ರಪಂಚದ ಸಲುವಾಗಿ ನಿನ್ನ ಪ್ರಾಣ ತೆಗೆದ ತೀರ್ತೀನಂತ. ಹಂಗಾರ ನೀ ಪ್ರಾಣ ತೆಗಿವಲ್ಲಪ್ಪ, ಒಂದು ಮಾತೈತಿ ಕೇಳ್ತೀನ ಅಂತ ಕೇಳ್ತಾನ. ಅವಾಗ ಏನು ಹೇಳು ಅಂತ. ಈ ದಾರಿ ಬಡ್ದು ನಿನ್ನ ಪ್ರಪಂಚವನ್ನು ಸಾಗಿಸ್ತೀಯಲ್ಲ, ಯಾವ್ದ್ರ ಸಂಬಂಧ ಸಾಗಿಸ್ತಿ? ನಿನ್ನ ಹೆಂಡ್ರ ಮಕ್ಕಳ ಸಂಬಂಧ ಸಾಗಿಸ್ತಿ. ನಿನ್ನ ಹೆಂಡ್ರ ಮಕ್ಕಳನ್ನ ಒಂದು ಮಾತು ಕೇಳಿ ಬಾ. ಈ ಮಾಡಿದಂಥ ಪಾಪದೊಳಗೆ ಅವ್ರು ಅರ್ಧ ಹಿಸೆ ತೊಗೊಂತಾರನ್ನ ಕೇಳ್ಕೊಂಬ, ಆನಂತರ ಹೇಳ್ತೀನಿ ನಿನಗೆ. ಅವ್ರು ತೊಗೊಂತಾರ್ರಿ ಅಂತಾನೆ. ಇಲ್ಲಿ ಹೇಳಬೇಡ ಆ ಮಾತು, ನಿನ್ನ ಹೆಂಡ್ರ ಮಕ್ಕಳನ್ನ ಕೇಳ್ಕೊಂಬ ಅಂತ ಹೊಕ್ಕನ ಮನೆಗೆ. ಇವನು ಕಟ್ಟಿ ಹೋಗ್ತಾನ. ಇವ ತಪ್ಪಿಸ್ಕೊಂತಾನ. ನೀ ನನ್ನ ಮೋಸ ಮಾಡ್ಬೇಕಂತ ಮಾಡಿ ಅನ್ನೋದು ಕೇಳ್ತಾನ. ತಪ್ಪಿಸ್ಕೊಂಡು ಹೋಗ್ಬೇಕಂತ ಇಲ್ಲ, ನನ್ನ ಕಟ್ಟಿ ಹೋಗು. ಕಟ್ಟಿ ಹಾಕ್ತಾನ. ಅವನ್ನ ಕಟ್ಟಿ ಹಾಕಿ ಮನೆಗೆ ಹೋಗಿ ಕೇಳ್ತಾನ. ಕೇಳಿದಕ್ಲೇನ ನಾ ಮಾಡಿದಂಥ ಪಾಪದೊಳಗೆ ಹೆಂಡ್ರನ್ನ ಕೇಳ್ತಾನ, ತಗೊಂತೀರನ ಅಂತ ಕೇಳ್ತಾನ. ನೀ ಮಾಡಿದಂಥ ಪಾಪವನ್ನು ನಾ ಯಾಕೆ ತಗೊಳ್ಳಿ ಅಂತಾನ. ಅವರು ಮಕ್ಕಳನ್ನ ಕೇಳ್ತಾನ, ನಾನು ತಗೊಳ್ಳೋದಿಲ್ಲ, ನಾ ಯಾಕೆ ತಗೊಳ್ಳಿ ಅಂದ್ಕೊಳ್ಳಿ. ಅಲ್ಲಿ ಇಷ್ಟು ದಿವಸ ಮಾಡಿದ್ದಲ್ಲ ನಾ ಏನಾತಪ್ಪ ಅಂತ ತಿಳಿ ಕೆರ್ಕೊಳಕತ್ತಾನ. ಅವಾಗ ನಾರದಂತೆ ತಗೊಂತ ಓಡಿ ಬರ್ತಾನ. ನಾ ಮಾಡಿದ್ದಿಲ್ಲ, ಏನಾಗ್ತದೆ ಹೆಂಡ್ರು ಮಕ್ಕಳು ತಗೊಳ್ದ್ರು ಅಂತಾರ. ಇಷ್ಟು ದಿವಸ ನಾ ಎಂಥ ಪಾಪ ಮಾಡಿದ್ನಿ ಅಂತೇಳಿ ನಾರದಂತೆ ತಗೊಂತ ಬರ್ತಾನೆ. ಹಿಂಗ್ರಿ ಅವರು ನಾ ತಗೊಳ್ದ್ರು ಅಂದ್ರೆ ಪಾಪ ಹಿಂಗೈತಿ ನೋಡು. ವಿಚಾರ ಹಿಂಗೈತಿ. ವಿಚಾರ ತಿಳ್ಕೊ, ಮಾನವ ಜನ್ಮದಿಂದ ಬದುಕು ಅಂತ ಹೇಳಿ ಅವ್ರಿಗೆ ಉಪದೇಶ ಮಾಡಕ್ಕೆ ಹೋಗಾರ. ಉಪದೇಶ ಹತ್ತುದಿಲ್ಲ ಅವ್ರಿಗೆ. ರಾಕ್ಷಸ ವೃತ್ತಿ ಇದ್ದಾಗ ಅವಾಗ ರಾಮ ಅನ್ಲಿಕ್ಕೆ ಬರಲಿಲ್ಲ. ರಾಮ ಅನ್ನೋ ನಿನಗೆ ಅಂತೇಕಾಸ ಹೇಳಕತ್ತೀರ. ರಾಮ ಅನ್ಲಿಕ್ಕೆ ಬರಲಿಲ್ಲ ಅವಾಗ. ಅವಾಗ ಅವಾಗ ರಾಮ ಅನ್ಲಿಕ್ಕೆ ಬರ್ಲಿಕ್ಕಂತ ಅವರು ಈ ಗಿಡ ಮರಗಳನ್ನು ನೋಡಿ ಇದು ಏನು ಅಂತ ಕೇಳ್ತಾರ. ಇದು ಮರ ಅಂತ ಹೇಳ್ತಾನ. ಮುಂದಿಂದೇನು ಮರ, ಮುಂದಿಂದೇನು ಅದು ಮರ 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 ರಾಮ ಅಂತ ಹೇಗಾಸ ಅವನಿಗೆ ರಾಮ ಒಂದು ಮಂತ್ರವನ್ನು ಹಚ್ಚಿ ಅವನಿಗೆ ಬೋಧನಾ ಮಾಡಿ ಹೋಗ್ತಾರ. ಬೋಧನಾ ಮಾಡಿ ಹಾದಿಂದ ಅದೇ ಜಗದೊಳಗೆ ಕುಂತು ತಪಸ್ಸು ಮಾಡ್ತಾನ ವಾಲ್ಮೀಕಿ. ರತ್ನಾಕರ ತಪಸ್ಸು ಮಾಡಿದಾಗ ಅವು ಹುತ್ತು ಬೆಳಿತೈತೆ. ಅಲ್ಲೇ ಎತ್ತ ಹೋಗೋದಿಲ್ಲ. ಅವ ಯಾವತ್ತ ಏನು ಅವ್ನಿಗೆ ಬೋಧ ಆಕತಿ ಅಲ್ಲೇ ಅವನಿಗೆ ಹುತ್ತು ಬೆಳೆದು ಬಿಡ್ತತಿ. ಹುತ್ತು ಬೆಳೆದು ಯಾವುದೋ ಒಂದು ಕರ್ಮದ ಫಲದಿಂದ ಗಾಳಿ ಮಳಿ ಅದರಿಂದ ಆ ಹುತ್ತು ಎಲ್ಲ ಒಡೆದು ಅವಾಗ ಈ ಜಗತ್ತಿಗೆ ಬರ್ತಾನ. ಗಡ್ಡ ಬೆಳೆದವು ಎಲ್ಲ ಏನಿಲ್ಲ ಅವನಿಗೆ ಜ್ಞಾನೋದಯ ಆಗಿರ್ತತಿ.
ಜ್ಞಾನೋದಯ ಆದಾಗ ಮಹಾಭಾರತದೊಳಗೆ ರಾಮಾಯಣ ಅಂತ ಬುಕ್ ಬರೀತಾನೆ. ಈ ಮಹಾಭಾರತದೊಳಗೆ ಅದು ಇವತ್ತಿನ ದಿವಸ ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತಾರೆ. ಅದ್ರ ಮೂಲ ಅದರದ ಹೆಸರು ವಾಲ್ಮೀಕಿ ರಾಮಾಯಣ. ವಾಲ್ಮೀಕಿ ನೋಡ್ರಿ, ಗುರುಗಳ ದರ್ಶನದಿಂದ ರಾಕ್ಷಸಿ ಹೊತ್ತಿ ಇದ್ದವ ದೇವರ ಹೊತ್ತಿಗೆ ಬಂದ, ದೇವಾತೀತ ಹೊತ್ತಿಯಾದ ಇವತ್ತಿನ ದಿವಸ ಪೂಜೆಗೊಳ್ತಾನ ನಾವು ವಾಲ್ಮೀಕಿ ಅನ್ನುವಂಥ. ಅವಾಗ ಹುತ್ತಿನಂತೆ ಬೆಳೆದಲ್ಲ, ಅವಾಗ ಆ ಹುತ್ತಿನಾಗಿ ಬೆಳೆದದ್ದಕ್ಕನ ಅವಾಗ ವಾಲ್ಮೀಕಿ ಅಂದ್ರೆ ಹುತ್ತು. ಆ ಸಂಸ್ಕೃತ ಪದದೊಳಗೆ ಅದು ಹುತ್ತು ಅಂತ. ಅದಕ್ಕೆ ನೋಡ್ರಿ, ಗುರುವಿನ ದರ್ಶನದಿಂದ ರಾಕ್ಷಸ ವೃತ್ತಿಯಲ್ಲಿ ಇದ್ದಾವ ಇವತ್ತು ಏನದ ಜಗತ್ತಿನೊಳಗೆ ಪೂಜನೀಯ ಒಂದು ಗುರುಸ್ಥಾನದೊಳಗದ. ಹಂಗೆ ನಾವು ಯಾವಾಗ ಆಗೋದು? ನಾ ಯಾರು? ನನ್ನ ನಿಜವೇನು? ನಾ ಎಲ್ಲಿಂದ ಬಂದೆ? ನಾನು ಏನು ಮಾಡಕ್ಕೆ? ನನ್ನ ಕರ್ತವ್ಯ ಕರ್ಮಗಳು ಯಾವುವು? ಅದನ್ನೆಲ್ಲ ಮರ್ತು ನಾವು ಒಳ್ಳೆ ಮಾಡಕತ್ತೀವಿ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಗುರುವಿನ ಆಶ್ರಯಿಸಿ ಗುರು ಹೇಳ್ದಂಗೆ ನಡ್ಕೊಂಡಿವಿ ಅಂತಂದ್ರೆ ನಾವು ಗುರು ಹಾಕೀವಿ. ಗುರುವಿನ ಮಾತು ಕೇಳಿಕಂದ್ರೆ ನಾವು ಗುರು ಆಗೋದಿಲ್ಲ. ಮತ್ತು ನಾವು ವಿಷಯಗಳಿಗೆ ಬಿದ್ದು ಇಲ್ಲೇ ನಾವು ಒದ್ದಾಡಿ ಇಲ್ಲೇ ನಾವು ಏನು ಹಾಕೀವಿ ಅಂತಂದ್ರೆ ಮತ್ತೆ ಈ ಜೇಡ್ರ ಬಲಿಯೊಳಗೆ ಸಿಕ್ಕಿರ್ತತಲ್ಲ ಹುಳ ಹೆಂಗೆ ಒದ್ದಾಡ್ತತಿ, ಈ ಸಂಸಾರದೊಳಗೆ ಸಿಕ್ಕಿ ಒದ್ದಾಡಬೇಕಾಯ್ತಿ. ಅಂಥ ಗುರುವಿನ ನಾವು ನೆನೆಸಿ ಆ ಗುರು ಹೇಳಿದಂಥ ವಾಕ್ಯಗಳನ್ನು ನಾವು ಮನನ ಮಾಡುತ್ತಾ ಅವ್ರು ಹೇಳಿದಂಗೆ ದಾರಿಯಲ್ಲಿ ನಡೆದಿದ್ದೇವಾದ್ರೆ ನಾವು ಮುಕ್ತರಾಗ್ತೀವಿ, ನಾವು ದೇವರಾಗ್ತೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ.